ಬಾಲಿವುಡ್ ಬ್ಯಾಡ್ ಬಾಯ್ಗೆ ಮತ್ತೆ ಜೀವ ಬೆದರಿಕೆ. ಬೆದರಿಕೆ ಹಿನ್ನೆಲೆ ಪಂಜರದ ಹಕ್ಕಿಯಾದ ಸಲ್ಮಾನ್. ಸಲ್ಮಾನ್ ಖಾನ್ ಬಾಲಿವುಡ್ನ ಸೂಪರ್ ಸ್ಟಾರ್, ಬ್ಯಾಡ್ ಬಾಯ್ ಅಂತಲೇ ಫೇಮಸ್ ಆಗಿರೋ ನಟ. ಸಲ್ಲು ಮ್ಯಾನರಿಸಮ್ಗೆ ಫಿದಾ ಆಗದವರೇ ಇಲ್ಲ. ಇನ್ನು ಈ ಸಲ್ಲು ಮಿಯಾಗೆ ಕೇವಲ ಬಾಲಿವುಡ್ನಲ್ಲಿ ಮಾತ್ರವಲ್ಲ, ದೇಶ ವಿದೇಶದಲ್ಲಿಯೂ ಅಭಿಮಾನಿಗಳಿದ್ದಾರೆ. ಸಲ್ಮಾನ್ ಖಾನ್ ಸಿನಿಮಾ ಬಂದ್ರೆ ಸಾಕು ಹುಚ್ಚೆದ್ದು ಕುಣಿಯೋ ಡೈ ಹಾರ್ಡ್ ಫ್ಯಾನ್ಸ್ ಇದ್ದಾರೆ. ಒಂದು ರೀತಿ ಇಡೀ ಬಾಲಿವುಡ್ ಸಾಮ್ರಾಜ್ಯವನ್ನೇ ಆಳುತ್ತಿದ್ದ ಸಲ್ಮಾನ್ ಖಾನ್ ಇತ್ತೀಚೆಗೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸ್ವತಂತ್ರ ಹಕ್ಕಿಯಂತೆ ಮಸ್ತ್ ಓಡಾಡಿಕೊಂಡಿದ್ದ ಸಲ್ಮಾನ್ ಖಾನ್ ಇದೀಗ ಪಂಜರದ ಪಕ್ಷಿಯಾಗಿ ಬಿಟ್ಟಿದ್ದಾರೆ. ಕಾರಣ ಬಾಲಿವುಡ್ ಬ್ಯಾಡ್ ಬಾಯ್ಗೆ ಬಂದಿರೋ ಮತ್ತೊಂದು ಕೊಲೆ ಬೆದರಿಕೆ. ಹೌದು, ಪದೇ ಜೀವ ಬೆದರಿಕೆಗಳನ್ನ ಎದುರಿಸುತ್ತಿರುವ ಸಲ್ಮಾನ್ ಖಾನ್ಗೆ ಇದೀಗ ಮತ್ತೊಂದು ಜೀವ ಬೆದರಿಕೆ ಬಂದಿದೆಯಂತೆ. 2024 ಏಪ್ರಿಲ್ನಲ್ಲಿ ಮುಂಬೈನ ಬಾಂದ್ರಾದಲ್ಲಿ ಇರುವ ಸಲ್ಮಾನ್ ಖಾನ್ ಒಡೆತನದ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಬಳಿ ಇಬ್ಬರು ಆರೋಪಿಗಳು 4 ಸುತ್ತು ಗುಂಡು ಹಾರಿಸಿ ಪರಾರಿಯಾಗಿದ್ರು. ಬಳಿಕ ಸಲ್ಮಾನ್ ಮನೆ ಸುತ್ತ ಭಾರೀ ಭದ್ರತೆಯನ್ನ ಒದಗಿಸಲಾಗಿತ್ತು. ಅದಾದ 1 ವರ್ಷದ ಬಳಿಕ ಈಗ ಸಲ್ಮಾನ್ ಖಾನ್ಗೆ ಮತ್ತೊಂದು ಜೀವ ಬೆದರಿಕೆ ಕರೆ ಬಂದಿದೆಯಂತೆ. ಮುಂಬೈನ ವರ್ಲಿಯಲ್ಲಿರುವ ಸಾರಿಗೆ ಇಲಾಖೆಯ ವಾಟ್ಸ್ಆಪ್ ಸಂಖ್ಯೆಗೆ ಸಲ್ಮಾನ್ ಖಾನ್ ಅವರ ಮನೆಗೆ ನುಗ್ಗಿ ಅವರನ್ನ ಹತ್ಯೆ ಮಾಡ್ತೀವಿ, ಅವರ ಕಾರ್ಗೆ ಬಾಂಬ್ ಇಟ್ಟು ಸಾಯಿಸ್ತೀವಿ ಅಂತ ಮೆಸೇಜ್ ಮಾಡಿ ಬೆದರಿಕೆಯನ್ನ ಒಡ್ಡಿದ್ದಾರಂತೆ. ಹಾಗಾದ್ರೆ ಬೆದರಿಕೆ ಹಾಕುತ್ತಿರುವವರು ಯಾರು ಅನ್ನೋದ್ರ ಬಗ್ಗೆಯೂ ನಿಮಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳಿಸ್ತೀವಿ ನೋಡಿ ವೀಕ್ಷಕರೇ. ಇದು ಮೇಲ್ನೋಟಕ್ಕೆ ಬಿಷ್ಣೋಯಿ ಗ್ಯಾಂಗ್ನ ಕೆಲಸ ಅಂತಲೇ ಹೇಳಲಾಗ್ತಿದೆ. ಸಲ್ಮಾನ್ ಖಾನ್ ಆಪ್ತ ಬಾಬಾ ಸಿದ್ದಿಕಿ ಕೊಲೆಯನ್ನ ಮಾಡಿರೋದಾಗಿ ಈ ಬಿಷ್ಣೋಯಿ ಗ್ಯಾಂಗ್ ಕ್ಲೇಮ್ ಮಾಡಿಕೊಂಡಿತ್ತು. ಲಾರೆನ್ಸ್ ಬಿಷ್ಣೋಯಿ ಈ ಬಿಷ್ಣೋಯಿ ಗ್ಯಾಂಗ್ನ ಲೀಡರ್. ಈತ ರಾಜಸ್ಥಾನದ ಬಿಷ್ಣೋಯಿ ಸಮುದಾಯಕ್ಕೆ ಸೇರಿದ್ದು. ಇವರು ಕೃಷ್ಣ ಮೃಗವನ್ನ ದೇವರು ಅಂತ ಪೂಜಿಸ್ತಾರೆ. ಹೀಗಾಗಿ 1998ರಲ್ಲಿ ಕೃಷ್ಣ ಮೃಗವನ್ನ ಬೇಟೆಯಾಡಿದ್ದ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಅವರನ್ನ ಈ ಬಿಷ್ಣೋಯಿ ಗ್ಯಾಂಗ್ ಟಾರ್ಗೆಟ್ ಮಾಡಿದ್ಯಂತೆ. ಸಲ್ಮಾನ್ ಖಾನ್ ಅವರು ಸಾರ್ವಜನಿಕವಾಗಿ ದೇವಾಲಯವೊಂದಕ್ಕೆ ಭೇಟಿ ನೀಡಿ ಕ್ಷಮೆಯನ್ನ ಯಾಚಿಸಬೇಕು ಅಥವಾ 5 ಕೋಟಿ ರೂಪಾಯಿ ಮೊತ್ತವನ್ನ ಪಾವತಿಸಬೇಕು ಅಂತ ಬಿಷ್ಣೋಯಿ ಗ್ಯಾಂಗ್ ಬೆದರಿಕೆಯನ್ನ ಹಾಕಿತ್ತು. ಈ ಬೇಟೆಯನ್ನ ಖಂಡಿಸಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಲ್ಮಾನ್ ಪದೇ ಜೀವ ಬೆದರಿಕೆಗಳನ್ನ ಎದುರಿಸುತ್ತಲೇ ಇದ್ದಾರೆ. ಇನ್ನು ದೇಶದಲ್ಲಿ ಬಲವಾದ ನೆಟ್ವರ್ಕ್ ಹೊಂದಿರುವ ಈ ಬಿಷ್ಣೋಯಿ ಗ್ಯಾಂಗ್ನಿಂದ ಸಲ್ಮಾನ್ಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಲಾಗ್ತಿದೆ. ಇದು ಸಲ್ಮಾನ್ ಜೊತೆ ಅವರ ಕುಟುಂಬಸ್ಥರಿಗೆ ಹಾಗೂ ಅಭಿಮಾನಿಗಳಿಗೂ ಆತಂಕವನ್ನ ಉಂಟು ಮಾಡಿದೆ. ಅದಕ್ಕಾಗಿಯೇ ಅವರ ಬಾಂದ್ರಾ ಫ್ಲಾಟ್ಗೆ ಗುಂಡು ನಿರೋಧಕ ಗಾಜಿನ ಫಲಕವನ್ನ ಅಳವಡಿಸಲಾಗಿದೆ. ಜೊತೆಗೆ ಬುಲೆಟ್ ಪ್ರೂಫ್ ಕಾರು, ಮನೆಯೊಂದಿಗೆ ಪಂಜರದ ಹಕ್ಕಿಯಂತಾಗಿದ್ದಾರೆ ಸಲ್ಮಾನ್ ಖಾನ್. ಇನ್ನು ಈ ಘಟನೆಯ ಬೆನ್ನಲ್ಲೇ ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಮುಂಬೈನ ವರ್ಲಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಬೆದರಿಕೆಯ ಸಂದೇಶದ ಮೂಲ ಮತ್ತು ಅದರ ನೈಜತೆ ಬಗ್ಗೆ ತನಿಖೆಯನ್ನ ನಡೆಸುತ್ತಿದ್ದಾರೆ. ನಚಿಕೇತ್, ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.